ಮಾತಾಡ್ರಿ ಸರ್, ಅದಕ್ಕೇನಿಲ್ಲ. ಏ ಅಣ್ಣ ಮಾತಾಡಿ ಉಳಿಕೆದ ರೈತರ ಸಾರ್ವಜನಿಕ ಆಮೇಲೆ ಪತ್ರಿಕೆದವರು ಬರೀ ಮುದುಕ ಉಳಿಕೆದವರು ನೀರು ಗಾಡಿ ಹಚ್ಚಿದ್ದು ಆಯಮ್ಮ ಹೌದಾ. ಕುಂತೊತ್ತಾಗ ಗಾಡಿ ಫುಲ್ ಆಗೋದು ಕಾಮನ್ ಹೌದಾ. ನೀನೇನಂದಿ ಅವ್ರಿಗೆ ಹೇಳ್ರಿ ಕಾತೈತಿ ಹೇಳ್ರಿ ಸಿಂಗಾಗನ್ನ ಕುಂದ್ರ ಅಂತ ಹೇಳಿದ್ರು. ಸರಿ, ಅವ್ರು ಏನಂದ್ರು? ಹೇಳಲ್ರಿ ಹುಡುಗ ಐತಿ ಗಾಗ ಐತಿ ಅಂತ ಹೇಳಿಲ್ರಿ. ಹೇಳಲ್ಲ. ನೀವೇನ್ ಮಾಡಿದ್ರಿ? ಒಳ 3 ಸಲ ಹೇಳಿದ್ರಿ, ಹೇಳಲಿಲ್ಲ. ನೀವೇನ್ ಮಾಡಿದ್ರಿ? ಬುದ್ಧನ ಹೇಳ್ತೀವಿ ಅಮ್ಮ ಅಂತ ನಾವು ಬೈದ್ರಿ. ಬುದ್ಧನ ಶಬ್ದ ಐತಲ್ಲ ಕೇಳ್ರಿ, ಬುದ್ಧನ ಶಬ್ದಕ್ಕೆ ಅದ ಒಂದು ಶಬ್ದ ಆಯಾಮ ಹಿಡ್ಕೊಂಡು ಹಿಡ್ಕೊಂಡು ಬುದ್ಧ ಅನ್ನೋದಾಗ ಆ ಶಬ್ದ ಹಿಡ್ಕೊಂಡು ಮುಂದೆ ಏನಾಯ್ತು? ನೀವು ಬುದ್ಧಿನ ಮೇಲೆ ಎದ್ದೋ ಅನ್ನೋದಾಗ ಮುಂದೆ ಏನಂದೆ ನಾನು ಹಂಗ ಬೈದ್ರೆ ಮುಂದೆ ಬರಕತ್ತಿದ್ದೆ ನಾನು. ಸರಿ ಅಂತಂದು ಹೇಳಿ ಬಾಯ ಕೆರಾಡ್ಬೇಕಂತ ಹೇಳಿ ಆಯಮ್ಮ ಹೊಡೆದ್ರಿ 2 ಸಲ ಹೊಡೆದಾಗ ನೀನು ನಿನ್ನ ರಕ್ಷಣೆ ಸಲುವಾಗಿ 3ನೇ ಸಲ ಹೊಡೆಯಂಬ ನಾನು ಇದನ್ನ ವಿಷಯ ನಿಂಗೆ ಮಾಡಿ ಹೊಡೆಯೋ ಹಿಂಗೆ ಅಡ್ಡಿಟ್ಟಿಯೋ ನಮಗೆ ಗೊತ್ತಿರಲ್ಲ. ಯಾಕಂದ್ರೆ ಏನು ಹೇಳತ್ತೆ ಗೊತ್ತಿರಲ್ಲ ನನಗೆ. ಜನ ಸಾಕ್ಷಿ ಈಗ ನೀನು ಅಡ್ಡಾಗಿರಿ. ಈಗ ಆಯಮ್ಮಗ ನೀನ ಬಡಿದಿ ಅಂತೇಳಿ ರಕ್ತ ಗಾಯ ಆಗೈತಿ, ಆಸ್ಪತ್ರೆಗೆ ಹೋಗ್ಯಾಳ. ಮತ್ತೆ ನೀ ಮುಂದೆ ಏನು ಮಾಡ್ಬೇಕು? ಪ್ರೊಸೆಸ್ ಹೋಗ್ಬಾರ್ದ? ಮತ್ತೆ ಹೋಗ್ರಿ ಆಮೇಲೆ ನಾವು ಹಿಂದೆ ಬೆಂಡ್ ಹಾಕ್ತೀವಿ. ಮತ್ತೆ ನಿಮ್ಮಿಂದ ನಮ್ಮನ್ನ ಅದಕ್ಕೆ ಇಟ್ಕೊಂಡಿರೋದು ಇಲ್ಲ. 1 ಟೋಲ್ ಹೇಳ್ರಿ, ಯಾರಿಗಾರ ಹೇಳ್ರಿ, ಏನಾರು ಮಾಡ್ರಿ. ಇಲ್ಲದ್ರಪ್ಪ ಅಂದ್ರೆ ಆಯಮ್ಮನ ಕರ್ಸಾಗಿದ್ರೆ ಕರ್ಸ್ರಿ, ಇಲ್ಲೇ ಸಮಸ್ಯೆ ಕಳಿಸ್ಬಿಡೋದು. ತಪ್ಪಾಗಿತ್ತು ಅಂತ ಹೇಳೋಣ, ಇಲ್ಲ ಕಾಲ ಹಿಡಿಸೋಣ, ನಿನ್ನ ಕಡೆ ತಪ್ಪಿಸಿಲ್ಲ, ಅವ್ರ ಕಡೆ ತಪ್ಪಿಸ್ತಾನೆ. ಸರ ಸುಮ್ನೆ ಯಾರು ಹೊಡೆದ್ರಿ ಸರ್? ಯಾರು ಏನಾರ ಅಂದಾಗ ಹೊಡೆದಿರ್ತಾರೆ. ಸರ ಈಗ ಇನ್ನೊಂದು ವಿಚಾರ ಏನ್ ಸರ, ಯಾರು ಸುಮ್ನೆ ಏನ್ ಚಪ್ಪಲ್ ತಗೊಂಡ್ ಹೊಡೆಯಲ್ಲ ಸರ, ಏನಾರ ಅಂದಾಗ ಹೊಡೆದಿರ್ತಾರ ಸರ. ನಿಂದು ತಪ್ಪಾಗತ್ತ ಅಂತ ಹೇಳ್ಬಿಟ್ಟಿವಿ ಅವ್ರಿಗೆ. ಹೌದಲ್ರಿ. ಸಾರ್ವಜನಿಕರದಾಗ ನಾವ ಒಂದೇಟು ನೀವು ಬಡಿಸೋದ್ರ ಚಿಂತಿಲ್ಲ, ನೀವು ಸಹಕಾರ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿದ್ವಿ. ಸಂಸ್ಥೆ ನಮ್ಮದು ಉಳಿದಿಲ್ಲ. ಈಗ ಏನು ಏನ್ ಸಮಸ್ಯೆ ಆದ್ರೂ ಕೂಡ ಹೆಚ್ಚು ಕಮ್ಮಿ ಆದ್ರೂ ಸಾರ್ವಜನಿಕರು ಏನಾದ್ರು ತಡ್ಕೊಳ್ಳೋ ಶಕ್ತಿ ಇರ್ಬೇಕು ಸರ್, ಪೇಷನ್ಸ್ ಇರ್ಬೇಕಂತ ಹೇಳಿ ಅವನ್ನ ಕಳಿಸಿನಿ. ಆದ ಘಟನೆ ಏನಾಗ್ಬಿಟ್ಟೈತಿ, ಈಗ ಆಸ್ಪತ್ರೆಗೆ ಹೋಗ್ಬಿಟ್ಟಾಳ. ಇಲ್ಲ ಬಂದೈತಲ್ಲ, ಇಲ್ಲೇ ಕರೆಸಿ ಈಗಿದ್ರೆ ಹೇಳ್ಬೇಕು, ಇಲ್ಲೇ ಅವ್ರಿಗೆ ಸಾರಿ ಯಾರ ಅನ್ಸೋಣ, ಇಲ್ಲಿ ಏನಾರ ಮಾಡೋಣ. ಸರಿ ಸರ್, ಇದು ಸಾರಿ ಕೇಳೋ ವಿಷಯ ಅಲ್ರಿ, ಬ್ಲಡ್ ಬಂದಿದ್ರೆ ಸರಿ ಸರ್.